ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನದ ಪರವಾಗಿ ಜಯಘೋಷವನ್ನು ಮೊಳಗಿಸಲಾಗಿದೆ. ಧಿಮಾಕು ದರ್ಪ ದೌಲತ್. ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕ್ ಪ್ರೇಮಿಗಳು ಪಾಕಿಸ್ತಾನದ ಪರವಾಗಿ ಜಯಘೋಷ. ನಾಸಿರ್ ಹುಸೇನ್ ವಿಜಯೋತ್ಸವದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಬೆಂಬಲಿಗರ ದೇಶದ್ರೋಹದ ಹೇಳಿಕೆಯನ್ನು ಖಂಡಿಸಿದ್ದಾರೆ ನಾಸಿರ್ ಹುಸೇನ್. ಪ್ರಶ್ನೆ ಕೇಳಿದ ಪತ್ರಕರ್ತರ ಮೇಲೆ ಕೂಗಾಡಿದ್ದಾರೆ ನಾಸಿರ್ ಹುಸೇನ್. ನಡಿ ಆಚೆ ಅಂತೇಳಿ ನಾಸಿರ್ ಹುಸೇನ್ ದರ್ಪವನ್ನು ಮೆರೆದಿದ್ದಾರೆ. ದಿಮಾಕು ದರ್ಪ ದೌಲತ್ತನ್ನ ಪ್ರದರ್ಶನ ಮಾಡಿರುವಂತಹದ್ದು. ನಾಸಿರ್ ಹುಸೇನ್ ಅವರ ದರ್ಪ ದೌಲತ್ತು ಧಿಮಾಕು ಗೂಂಡಾಗಿರಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರಶ್ನೆ ಕೇಳಿದಂತಹ ಪತ್ರಕರ್ತರ ಮೇಲೆ ಮುಗಿಬಿದ್ದಿದ್ದಾರೆ ನಾಸಿರ್ ಹುಸೇನ್ ಅವರು. ಒಬ್ಬ ಜನಪ್ರತಿನಿಧಿಯಾಗಿ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು, ಸ್ಪಷ್ಟತೆಯನ್ನು ಕೊಡಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಒಂದು ಕಡೆ ದೇಶದ್ರೋಹಿ ಘೋಷಣೆ, ಅದನ್ನ ಕೇಳಿದಂತಹ ನೂತನ ರಾಜ್ಯಸಭೆಯ ಸದಸ್ಯರು ದರ್ಪ ದೌಲತ್ತನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನ್ ಸೂಚಿಸ್ತಾ ಇದೆ ಇದೆಲ್ಲವೂ ಕೂಡ ಅಂತ? ಖಂಡಿತ ಪ್ರೇಮ್, ಯಾಕಂದ್ರೆ ಇವತ್ತು ಅವರ ವಿಜಯೋತ್ಸವದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಕೂಗಿದಂತಹ ಘೋಷಣೆ, ದೇಶದ್ರೋಹಿ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರು ಕೂಡ ಪತ್ರಕರ್ತರ ಮೇಲೆ ಒಂದು ರೀತಿಯ ದಬ್ಬಾಳಿಕೆ ಮತ್ತು ದರ್ಪದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ. ಅದಕ್ಕೆ ಅವರ ಬೆಂಬಲಿಗರು ಕೂಡ ಸಾಥ್ ಕೊಡುವ ರೀತಿಯಲ್ಲಿ ಮುನ್ನುಗ್ಗಿ ಬರುವಂತಹ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇದೆ. ಅಂದ್ರೆ ಒಂದು ಸ್ಪಷ್ಟ, ಇವರು ಏನು ಅಥವಾ ಈಗ ಆಯ್ತಲ್ಲ ಅನ್ನೋದಕ್ಕಿಂತಲೂ ಅದನ್ನ ಕೇಳಿದ್ದೆ ತಪ್ಪು ಅನ್ನುವಂತ ರೀತಿಯಲ್ಲಿ ಪ್ರತಿಕ್ರಿಯಿಸಿದಂತೆ ಕಾಣಿಸ್ತಾ ಇದೆ. ರಾಜ್ಯಸಭೆಯ ನೇತೃತ್ವ ಸದಸ್ಯರು ಕೂಡ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ಇದೆ ಅವರ ವರ್ತನೆ. ಅವರ ಬೆಂಬಲಿಗರು ಕೂಗಿದ್ದಕ್ಕೆ ಇವರ ಬೆಂಬಲನೋ ಅಥವಾ ಅದನ್ನ ಪ್ರಶ್ನಿಸಿದ್ದಕ್ಕೆ ಇವರ ಆಕ್ರೋಶನ ಅನ್ನುವಂತ ಅನುಮಾನ ಮೂಡುವಂತ ರೀತಿಯಲ್ಲಿ ಇದೆ ಅವರ ಎಲ್ಲ ಒಂದು ವರ್ತನೆಗಳು ಕೂಡ. ಪ್ರೇಮ್, ಸುಕೇಶ್, ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತಹ ಸಾಮಾನ್ಯ ಗುಣವೇ ನಾಸಿರ್ ಹುಸೇನ್ ಅಲ್ಲಿ ಇಲ್ವಾ ಅಲ್ಲ ಅಂತ. ಸಮಾಧಾನವಾಗಿ ಅಲ್ಲಿ ಏನಾಗಿತ್ತು ಕ್ಲಾರಿಫಿಕೇಶನ್ ಕೊಡಬೇಕಾದಂತಹದ್ದು ಅವರ ಕೆಲಸ, ಕರ್ತವ್ಯ. ಯಾಕೆ ಈ ರೀತಿ ಸಿಡಿಮಿಡಿ, ಯಾಕೆ ಈ ಕೋಪ ಅಂತ? ಖಂಡಿತ ಹೌದು ಪ್ರೇಮ್, ಯಾಕಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮಜಾಯಿಷಿಯನ್ನು ಕೊಡಬಹುದಾಗಿದ್ರೆ ಅವ್ರು ಕೊಡಬಹುದಿತ್ತು. ಅಥವಾ ನನಗೆ ಗೊತ್ತಿಲ್ಲ ಅನ್ನೋದಾದ್ರೆ ಗೊತ್ತಿಲ್ಲ ಅಂತ ಅವರು ಹೇಳ್ಬೋದಿತ್ತು. ಕೇಳ್ತಾ ಇದ್ದಂತೆ ಆಕ್ರೋಶ ಬರ್ತಾರಾಗ್ತಾರೆ. ಅಂದ್ರೆ ಆ ಹೇಳಿಕೆ ಅವರಿಗೆ ಗೊತ್ತಿತ್ತ ಅಥವಾ ಗೊತ್ತಾದ ಮೇಲೆ ಅದನ್ನ ಮುಚ್ಚಿಕೊಳ್ಳಕ್ಕೆ ಆಕ್ರೋಶನ ಅಥವಾ ಕೇಳಲೇಬಾರ್ದು ಅನ್ನುವಂಥ ದರ್ಪಣ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದ್ರೆ ನಾಸಿರ್ ಹುಸೇನ್ ಅವರ ನಡೆದುಕೊಂಡ ರೀತಿ ಆಗಿತ್ತು. ಅಂದ್ರೆ ನೂತನವಾಗಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದೆ, ಆಯ್ಕೆ ಆಗಿದ್ದಾರೆ, ಅವ್ರಿಗೆ ಖುಷಿ ಇರ್ಬೋದು, ಸಂಭ್ರಮ ಇರ್ಬೋದು. ಹಾಗಂತ ಖುಷಿಯಲ್ಲಿ ಸಂಭ್ರಮದಲ್ಲಿ ಇನ್ನೇನೋ ಕೂಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಪ್ರಶ್ನೆ ಮಾಡಿರುವಂಥದ್ದು. ಅದಕ್ಕೆ ಅವ್ರಿಗೆ ನಡೆದುಕೊಂಡಂತ ರೀತಿ ಹೇಗೆ ವರ್ತಿಸಿದ್ರು ಅನ್ನೋದು ಕೂಡ ಇಲ್ಲೇ ಬಹಿರಂಗವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ ವಿಡಿಯೋ ಐತಿ ನಮ್ಮ ಹತ್ರ ಸರ್ ಏನೇನ್ ಮಾಡ್ತೀವಿ ಸರ್ ವಿಡಿಯೋ ಐತಿ ನಮ್ಮ ಹತ್ರ ನಮ್ಮ ವಿಜಯೋತ್ಸವ ಸಂದರ್ಭ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಮ್ಮ ವಿಜಯೋತ್ಸವ ಸಂದರ್ಭ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ನಮ್ಮ ವಿಜಯೋತ್ಸವ ಸಂದರ್ಭ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ.
ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲಪ್ಪ ಅದು. ನಮ್ಮ ವಿಜಯೋತ್ಸವ ಸಂದರ್ಭದಲ್ಲಿ ನನ್ನ